ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಹಾರ ಚುನಾವಣೆ ಫಲಿತಾಂಶ ನವೆಂಬರ್ ಕ್ರಾಂತಿಯ ಲೆಕ್ಕಾಚಾರವನ್ನು ಉಲ್ಟಾ ಮಾಡಿದೆ. ಆದರೆ ಡಿಕೆಶಿ ಅಧಿಕಾರ ಹಂಚಿಕೆಗೆ ಪಟ್ಟು ಹಿಡಿದಿದ್ದಾರೆ. ಡಿಕೆ ಬಣದ ಒಕ್ಕಲಿಗ ಶಾಸಕರು ಕೂಡ ದೆಹಲಿಗೆ ಹೋಗಿದ್ದು ಭರ್ಜರಿ ಸಂಚಲನ ಸೃಷ್ಟಿಯಾಗಿದೆ. ಇತ್ತ ಬೆಂಗಳೂರಿನಲ್ಲಿ ಸಿಎಂ ಬಣ ಡಿನ್ನರ್ ಮೀಟಿಂಗ್ ಮೂಲಕ ಪ್ರತಿತಂತ್ರ ಹೂಡಿದೆ. ಬಂದೇ ಬಿಟ್ಟಿದೆ. ಕಾಂಗ್ರೆಸ್ ಮನೆಯ ಕುರ್ಚಿ ಆಟ ರೋಚಕ ಘಟ್ಟ ತಲುಪಿದೆ. ಸರ್ಕಾರ 2.5 ವರ್ಷ ಪೂರೈಸಿದ ಬೆನ್ನಲ್ಲೇ ನವೆಂಬರ್ ಕ್ರಾಂತಿ ಬಂದೇ ಬಿಟ್ಟಿದೆ. ಸಿಎಂ ಡಿಸಿಎಂ ದೆಹಲಿಗೆ ಹೋಗಿ ವಾಪಸ್ಸಾದ ಬೆನ್ನಲ್ಲೇ ಭಾರಿ ಬೆಳವಣಿಗೆ ಆಗಿದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಅಧಿಕಾರ ಹಂಚಿಕೆ ಮಾತುಕತೆಗಳಿಗೆ ತಾರ್ಕಿಕ ಅಂತ್ಯ ಕಾಣುವ ಸಮಯ ಬಂದಿದೆ. ನವೆಂಬರ್ ಕಂಪನ, ಖರ್ಗೆ ಮುಂದೆ ಡಿಕೆ ಆಪ್ತರ ಶಕ್ತಿ ಪ್ರದರ್ಶನ. ಜಾರಕಿಹೊಳಿ ನಿವಾಸದಲ್ಲಿ ಸಚಿವರು ಶಾಸಕರ ಡಿನ್ನರ್ ಗುಸುಗುಸು. ಇದೊಂದೇ ದೃಶ್ಯ ಸಾಕು ನೋಡಿ. ರಾಜ್ಯ ರಾಜಕೀಯದಲ್ಲಿ ಅದೇನೋ ದೊಡ್ಡ ಬೆಳವಣಿಗೆ ಆಗಲಿದೆ ಅಂತ ಹೇಳೋಕೆ ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತಿದ್ದ ಆಪ್ತ ಶಾಸಕರೆಲ್ಲ ದೆಹಲಿಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ದಂಡು ಕಟ್ಟಿಕೊಂಡು ಹೋಗಿದ್ರೆ, ಬೆಂಗಳೂರಿನ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಹೆಸರಲ್ಲಿ ಹಿರಿಯ ಸಚಿವರು ಶಾಸಕರು ಮೀಟಿಂಗ್ ಮಾಡಿದ್ರು. ಡಿಕೆ ಆಪ್ತರ ದೆಹಲಿ ಯಾತ್ರೆ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮೊದಲು ಡಿನ್ನರ್ ಮೀಟಿಂಗ್ ರಹಸ್ಯ ಬೆಚ್ಚಿಡ್ತೀವಿ ನೋಡಿ. ಅಧಿಕಾರ ಇರೋನು ಉಳಿಸ್ಕೋಬೇಕು ಅಂತಕ್ಕಂಥ ಹೋರಾಟ ಇರುತ್ತೆ. ಅಧಿಕಾರ ಇಲ್ಲದೆ ಇರೋನು ಅಧಿಕಾರ ಪಡಿಬೇಕು ಅಂತ ಸಂಘರ್ಷ ಇರುತ್ತೆ. ಎಸ್, ಅಧಿಕಾರದಲ್ಲಿದ್ದವರು ಉಳಿಸಿಕೊಳ್ಳಲು ಹೋರಾಡ್ತಾರೆ, ಅಧಿಕಾರ ಸಿಗದವರು ಪಡೆಯಲು ಹೋರಾಡ್ತಾರೆ. ರಾಜಣ್ಣ ಆಡಿದ ಈ ಮಾತು ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರೋ ಬೆಳವಣಿಗೆ ಬಗ್ಗೆ ಅಂತ ಹೇಳಲಾಗ್ತಿದೆ. ಒಂದೆಡೆ ದೆಹಲಿಗೆ ಡಿಕೆ ಆಪ್ತ ಶಾಸಕರು ಹೋದ್ರೆ, ಇತ್ತ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿತ್ತು. ಕ್ರೆಸೆಂಟ್ ರೋಡ್ನ ಜಾರಕಿಹೊಳಿ ಸರ್ಕಾರಿ ನಿವಾಸಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್, ಸಚಿವರಾದ ಎಚ್.ಸಿ. ಮಹದೇವಪ್ಪ, ದಿನೇಶ್ ಗುಂಡೂರಾವ್, ಮುನಿಯಪ್ಪ, ವೆಂಕಟೇಶ್, ಮಾಜಿ ಸಚಿವ ರಾಜಣ್ಣ, ಶಾಸಕ ರಘುಮೂರ್ತಿ ಸೇರಿದಂತೆ ಕೆಲ ಶಾಸಕರು ಭಾಗಿಯಾಗಿದ್ರು. ಸಿಎಂ ಸಿದ್ದರಾಮಯ್ಯ ಭೇಟಿ ಬಳಿಕ ನೇರವಾಗಿ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಭೆ ಸೇರಿದ್ರು. ಈ ವೇಳೆ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ರು. ಒಳಗಿನ ಸಭೆ ಬಳಿಕ ಹೊರಗೆ ಬಂದು ಕೂಡ ಗುಸುಗುಸು ಮಾತುಕತೆ ನಡೆಸಿದ್ರು. ಅಧಿಕಾರ ಹಂಚಿಕೆಯ ಬಗ್ಗೆ ಲಿಖಿತ ರೂಪದಲ್ಲಿ ಎಲ್ಲಿದೆ? ಹೈಕಮಾಂಡ್ ನಾಯಕರಿಗೆ ಪ್ರಶ್ನಿಸಿದ್ರ ಕೆಎನ್ ರಾಜಣ್ಣ. ಡಿನ್ನರ್ ಸಭೆ ಬಳಿಕ ಮಾತನಾಡಿದ ಮಾಜಿ ಸಚಿವ ರಾಜಣ್ಣ, ಸಿದ್ದರಾಮಯ್ಯ ಸಿಎಂ ಅಂತ, ಡಿಕೆ ಶಿವಕುಮಾರ್ ಡಿಸಿಎಂ ಅಂತ ಎಐಸಿಸಿ ಲಿಖಿತ ರೂಪದಲ್ಲಿ ಹೇಳಿದೆ. 3 ತಿಂಗಳು 6 ತಿಂಗಳು ಅನ್ನೋರು ಲಿಖಿತವಾಗಿ ಎಲ್ಲಿದೆ ಹೇಳಿ ಅಂತ ಅಧಿಕಾರ ಹಂಚಿಕೆ ಬಗ್ಗೆ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಆಯ್ತಪ್ಪ, ಈ ಎಐಸಿಸಿ ನಲ್ಲಿ ಒಂದು ಲೆಟರ್ ನೀವೆಲ್ಲ ಓದಿದಿರೋ ನೋಡಿದಿರೋ, ತೋರಿಸ್ತೀನಿ ನಿಮಗೆ. ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರು. ಆಫ್ಟರ್ ದಟ್ ಅದೇ ಲೆಟರ್ ಅಲ್ಲಿ ಎಐಸಿಸಿ ಕಮ್ಯುನಿಕೇಶನ್ ಅಲ್ಲಿ ಏನಿದೆ, ಡಿ ಕೆ ಶಿವಕುಮಾರ್ ವಿಲ್ ಬಿ ದಿ ಲೋನ್ ಡಿಸಿಎಂ, ಹಿ ವಿಲ್ ಕಂಟಿನ್ಯೂ ಅಪ್ ಟು ದಿ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ಹೇಳಿದ್ರು. ರೈಟಿಂಗ್ ನಲ್ಲಿ ಇದೆ, ಅದು ಫಾಲೋ ಆಗಿದೆಯಾ? ಬೇರೆಯವ್ರನ್ನ ಕೇಳಬೇಕಾದ್ರೆ ಅವರು ನಡ್ಕೋಬೇಕಲ್ಲ. ಅದು ರೈಟಿಂಗ್ ನಲ್ಲಿ ಇರುವಂತ. ಇದೇನು 30 ತಿಂಗಳಾಗಿತ್ತು 20 ತಿಂಗಳಾಗಿತ್ತು ಅಂತೇಳಿ ಇದೇನು ಎಲ್ಲೂ ಕೂಡ ರೈಟಿಂಗ್ ನಲ್ಲೂ ಇಲ್ಲ. ಯಾರ್ಯಾರು ಮಾತಾಡ್ಕೊಂಡವ್ರೋ ನಮ್ಗೆ ಯಾರಿಗೂ ಗೊತ್ತೂ ಇಲ್ಲ. ಮೊದಲು ಏನೆಲ್ಲ ಇದೆ ನಾನು ಅದನ್ನು ನಡ್ಕೋಬೇಕು, ಆಮೇಲೆ ಇನ್ನೊಬ್ಬರನ್ನ ಕೇಳಬೇಕು. ನಾವು ನಡ್ಕೊಳ್ಳೋದೇನೆ ಇನ್ನೊಬ್ಬರು ನೀನು ಮಾತ್ರ ಸತ್ಯ ಹರಿಶ್ಚಂದ್ರ ಆಗು, ನಾನು ಮಾತ್ರ ಭ್ರಷ್ಟ ಇರ್ತೀನಿ ಅಂತ ಹೇಳಕ್ಕಾಗ್ತದ? ಎಲ್ಲರೂ ಸತ್ಯ ಹರಿಶ್ಚಂದ್ರರಾಗಬೇಕು ಅಂತಕ್ಕಂಥದ್ದು ನಾನು ಬಯಸ್ತೇನೆ. ಅಧಿಕಾರ ಉಳಿಸಿಕೊಳ್ಳುವ ಹೋರಾಟ, ಪಡೆದುಕೊಳ್ಳಲು ಹೋರಾಟ. ಇನ್ನು ಡಿಕೆ ಆಪ್ತರ ದೆಹಲಿ ಯಾತ್ರೆ ಬಗ್ಗೆಯೂ ಮಾತನಾಡಿದ ರಾಜಣ್ಣ, ರಾಜಕಾರಣ ಅಂದ್ರೆ ಅಧಿಕಾರದಲ್ಲಿದ್ದವರು ಉಳಿಸಿಕೊಳ್ಳಲು ಹೋರಾಡಿದ್ರೆ, ಅಧಿಕಾರ ಇಲ್ಲದವರು ಪಡೆಯಲು ಹೋರಾಡ್ತಾರೆ ಅಂತ ಪರೋಕ್ಷವಾಗಿ ತಿಳಿದಿದ್ದಾರೆ. ದೆಹಲಿಗೆ ಅವರು ಯಾವ ಉದ್ದೇಶಕ್ಕೆ ಹೋಗಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ನಾವಿಲ್ಲಿ ಸೇರಿದ್ದಂಥದ್ದು ಊಟ ಮೊದಲನೇದು. ಎರಡನೇದು, ಪಕ್ಷನ ನಾವು ಸಂಘಟನೆ ಮಾಡಿ ಮತ್ತೆ 2028ಕ್ಕೆ ಅಧಿಕಾರಕ್ಕೆ ತರಬೇಕು. ಅಧಿಕಾರ ಇರೋನು ಉಳಿಸ್ಕೋಬೇಕು ಅಂತಕ್ಕಂಥ ಹೋರಾಟ ಇರುತ್ತೆ. ಅಧಿಕಾರ ಇಲ್ಲದೆ ಇರೋನು ಅಧಿಕಾರ ಪಡಿಬೇಕು ಅಂತ ಸಂಘರ್ಷ ಇರುತ್ತೆ. ಫುಲ್ ಆಕ್ಟಿವ್ ಇಲ್ಲ. ಇದು ನಾವೇನು ಅವ್ರು ಹೋಗ್ತಾರೆ ಅಂತ ಇಲ್ಲಿ ಸೇರಿದ್ದಲ್ಲ, ಮೊದಲೇ ಮಾತಾಡ್ಕೊಂಡಿದ್ದು.
ಡಿಕೆ ಆಪ್ತರಿಂದ ಖರ್ಗೆ ಭೇಟಿ, ಇತ್ತ ಮೌನಕ್ಕೆ ಶರಣಾದ ಬಂಡೆ. ಇಂದು ರಾಜ್ಯಕ್ಕೆ ಬರಲಿದ್ದಾರೆ ಎಐಸಿಸಿ ಅಧ್ಯಕ್ಷ, ತೀವ್ರ ಕುತೂಹಲ. ಸಚಿವರು ಮತ್ತು ಹಿರಿಯ ನಾಯಕರ ಗುಂಪು ಜಾರಕಿಹೊಳಿ ನಿವಾಸದಲ್ಲಿ ಸಭೆ ಸೇರುವ ಹೊತ್ತಲ್ಲೇ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಡಿಕೆ ಆಪ್ತ ಶಾಸಕರು ಭೇಟಿ ನೀಡಿದ್ರು. ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್, ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್, ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್, ನೆಲಮಂಗಲ ಶಾಸಕ ಶ್ರೀನಿವಾಸ್, ಆನೇಕಲ್ ಶಾಸಕ ಬಿ ಶಿವಣ್ಣ, ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ ಹಾಗೂ ಮಂಡ್ಯ ಶಾಸಕ ರವಿಗಣಿಗ ಭೇಟಿ ನೀಡಿ ಖರ್ಗೆ ಜೊತೆಗೆ 10 ನಿಮಿಷಗಳ ಕಾಲ ಚರ್ಚಿಸಿದ್ರು. ಹಾಗಾದ್ರೆ ದೆಹಲಿ ಯಾತ್ರೆ ಕೈಗೊಂಡಿರೋ ನಾಯಕರು ಒಕ್ಕಲಿಗ ಅಸ್ತ್ರ ಹೊತ್ತೊಯ್ದಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಒಕ್ಕಲಿಗ ನಾಯಕರು ದೆಹಲಿ ಯಾತ್ರೆ ಕೈಗೊಂಡಿದ್ದು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯವಿದೆ. ಡಿಕೆಗೆ ಅವಕಾಶ ನೀಡದಿದ್ರೆ ವಿರೋಧಿ ಪಡೆಗೆ ಶಕ್ತಿ ಸಿಗಲಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ನಮಗೆ ಡ್ಯಾಮೇಜ್ ಆಗಿದೆಯಂತ ವಾದ ಮಂಡಿಸುವ ಸಾಧ್ಯತೆ ಇದೆ. ಈ ಮೂಲಕ ನಮಗೂ ಶಾಸಕರ ಬೆಂಬಲ ಇದೆ ಎಂಬ ಸಂದೇಶ ನೀಡಲು ಮುಂದಾಗಿದ್ದಾರಂತೆ. ರಾಜ್ಯದಲ್ಲಿ ಇಷ್ಟೆಲ್ಲ ನಡೀತಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಮೌನಕ್ಕೆ ಜಾರಿದ್ದಾರೆ. ವಿಧಾನ ಪರಿಷತ್ ಸದಸ್ಯರ ಜೊತೆ ಮ್ಯಾರಥಾನ್ ಮೀಟಿಂಗ್ ಮಾಡಿದ ಡಿಕೆ ಸಚಿವರು ಶಾಸಕರ ದೆಹಲಿ ಯಾತ್ರೆ ಬಗ್ಗೆಯೂ ಯಾವುದೇ ಪ್ರತಿಕ್ರಿಯೆ ನೀಡಲು ಹೋಗಿಲ್ಲ. ನನಗೇನೋ ಗೊತ್ತಿಲ್ಲ, ಮಾಹಿತಿ ಇಲ್ಲ, ನನಗೆ ಆರೋಗ್ಯ ಸರಿಯಿಲ್ಲ ಅಂತ ಹೇಳಿದ್ದಾರೆ. ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್. ನನಗೆ ಗೊತ್ತಿಲ್ಲ, ನಂಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಈಚೆ ಬರಲಿಲ್ಲ. ಈಗೂ ನಾನು ಸ್ನಾನನೂ ಮಾಡಿಲ್ಲ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಬೆಂಗಳೂರಿಗೆ ಬರ್ತಿದ್ದಾರೆ. ಶಾಸಕರ ತಂಡ ಇದೇ ಕಾರಣಕ್ಕೆ ನಿನ್ನೆಯೇ ಭೇಟಿ ಮಾಡಿ ಚರ್ಚಿಸಿದ್ರು. ಒಂದು ವೇಳೆ ಡಿಕೆ ಆಪ್ತರು ನಾಯಕತ್ವದ ಪ್ರಸ್ತಾಪ ಮಾಡಿದ್ರೆ ಶಾಸಕಾಂಗ ಸಭೆಯ ಅಸ್ತ್ರ ಝಳಪಿಸಲು ಸಿಎಂ ಆಪ್ತರು ಸಹ ಮುಂದಾಗಿದ್ದಾರೆ. ಮುಂದಿನ ನಿರ್ಣಯ ಶಾಸಕಾಂಗ ಸಭೆಯಲ್ಲೇ ಆಗ್ಬೇಕು ಅಂತ ದಾಳ ಉರುಳಿಸಲು ಮುಂದಾಗಿದ್ದಾರೆ. 2 ವರ್ಷ ಸಂಪೂರ್ಣ ಆಗಿದೆ. ಇವತ್ತಿಗೆ ಮುಖ್ಯಮಂತ್ರಿಗಳು ಉಳಿದಿರೋ 2 ವರ್ಷನೂ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಪೂರೈಸುತ್ತದೆ. ನೋ ದೇವೇಗೌಡ ಫ್ಯಾಮಿಲಿ, ನೋ ಜೆಡಿಎಸ್, ನೋ ಯಡಿಯೂರಪ್ಪ, ನೋ ಬಿಜೆಪಿ, ನೋ ಸಿದ್ದರಾಮಯ್ಯ, ನೋ ಕಾಂಗ್ರೆಸ್. ಒಟ್ನಲ್ಲಿ ಕಾಂಗ್ರೆಸ್ನ ನವೆಂಬರ್ ಕ್ರಾಂತಿ ಹತ್ತಿರವಾಗಿದೆ. ಇದು ಕ್ರಾಂತಿ ಆಗುತ್ತಾ, ಶಾಂತಿ ಆಗುತ್ತಾ ಅನ್ನೋದಕ್ಕೆ ಸದ್ಯದಲ್ಲಿ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, TV9.